ಸರ್ ಅದ್ರ ಬಗ್ಗೆ ಅಲೋಕೇಶನ್ನು ಅವ್ರಿಗೇನು ಅಲೋಕೇಶನ್ ಆಯಿತು ಅದನ್ನು ಎಲ್ಲೆಲ್ಲಿಗೆ ತೊಗೊಂಡು ಹೋಗ್ತಾರೋ ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋದು ಅಷ್ಟೊಂದು ಅಪ್ರಸ್ತುತ. ನಮಗೆ ಈ ಯೋಜನೆ ತಗೊಂಡು ಹೋಗೋಕ್ಕೆ ನಾವೇನು ವಿರೋಧ ಇಲ್ಲ, ಅದನ್ನು ನಾವು ಪ್ರಾರಂಭದಿಂದಲೂ ಹೇಳ್ತಾ ಇದ್ದೀವಿ. ಆ ಯೋಜನೆ ಮಾಡಿ ಅವ್ರಿಗೂ ಅಲ್ಲಿರ್ತಕ್ಕಂಥವ್ರು ರೈತರೇ, ಅವರೇನು ಬೇರೆಯವರಲ್ಲ, ಅವರು ನಮ್ಮ ಜಿಲ್ಲೆ ರೈತರೇ, ಅವ್ರಿಗೆ ಮಾಡಿ. ಆದರೆ ಯಾವ ರೀತಿ ಮಾಡ್ಬೋದೋ ಆ ರೀತಿಲಿ ಮಾಡ್ತಕ್ಕಂಥದ್ದನ್ನ ಮಾಡಿ, ವ್ಯವಸ್ಥಿತವಾಗಿ ಮಾಡಿ. ಅದು ನಡೀತದೆ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಮಾಡ್ತಕ್ಕಂಥದ್ದು ಇಂದಿನ ರೈತರಿಗೆ ಎಲ್ಲರಿಗೂ ತೊಂದರೆ ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದೇ ನಮ್ಮ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಏಕೆಂದರೆ ಅಲ್ಲಿ ಪೈಪ್ಲೈನಲ್ಲಿ ತಗೊಂಡೋಯ್ತು ಅಂತಂದರೆ ಎಷ್ಟು ನೀರು ಹೋಗುತ್ತೆ, ಎಷ್ಟು ಅಲ್ಲಿಂದ ಡ್ರಾ ಆಗುತ್ತೆ, ಯಾರಿಗೂ ಗೊತ್ತಾಗಲ್ಲ. ಅದರಿಂದ ಈ ಯೋಜನೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ವಾದ ಅಷ್ಟೇ. ಸರ್, ಮತ್ತೆ ಈ ಒಂದು ಹೋರಾಟಕ್ಕೆ ನಿನ್ನೆ 144 ಸೆಕ್ಷನ್ ಹಾಕಿದ್ರು, ಅದು ಸರಿನಾ? ಜೊತೆಗೆ ನಿನ್ನೆ ಹೋರಾಟದಲ್ಲಿದ್ದಂತ ಒಂದಷ್ಟು ರೈತರುಗಳ ಮೇಲೆ ಇವತ್ತು ಎಫ್ಐಆರ್ ಸಾಧ್ಯತೆ ಇದೆ ಸರ್. ಏನಾದರೂ ಅಧಿಕಾರಿಗಳ ಜೊತೆ ಮಾತಾಡ್ತೀರಾ ಎಫ್ಐಆರ್ ಆಗುವಂಥ ವಿಚಾರದಲ್ಲಿ? ಸರ್ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಬಂದಿದ್ದು ನೈಟ್ ಬಂದಿದ್ದು, ಅದ್ರ ಬಗ್ಗೆ ನಾನು ಇದುವರೆಗೂ ಏನು ತಿಳ್ಕೊಳಕ್ಕೆ ಹೋಗಿಲ್ಲ. ಈಗ ಮಾತಾಡ್ತೀನಿ ಏನಾಗಿದೆ ಅಂತ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ನಾನು ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಮಧ್ಯಾಹ್ನ ತನಕ. ಅದರಿಂದ ನಾನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರಲಿಲ್ಲ, ತಿಳ್ಕೊಂತೀನಿ ಏನಾಗಿದೆ ಅಂತ. ಒಂದು ವರ್ಷದಿಂದ ನೀವು ಸಿಎಂ ಭೇಟಿ ಮಾಡ್ತಿದ್ದೀರಿ, ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತಿದ್ದೀರಿ, ಎಲ್ಲರೂ ಭೇಟಿ ಮಾಡ್ತಾನೆ ಇದ್ರಿ, ವಿಚಾರ ಪ್ರಸ್ತಾಪ ಮಾಡ್ತಾನೆ ಇಲ್ಲ. ಇಷ್ಟು ಪ್ರಸ್ತಾಪ ಮಾಡ್ತಲೇ ಇದ್ದೀವಿ. ಟೆಕ್ನಿಕಲ್ ಕಮಿಟಿ 3-4 ಸಾರಿ ಮೀಟಿಂಗ್ ಮಾಡ್ತು, ಅಲ್ಲೂ ನಮ್ಮ ಅಭಿಪ್ರಾಯ ಹೇಳಿದ್ದೀನಿ. ಅಲ್ಲೂ ನಾನು ಒತ್ತಾಯ ಮಾಡಿರ್ತಕ್ಕಂಥದ್ದು, ನೀವು ಬುಗುಡ್ನಳ್ಳಿಯಿಂದ ಮುಂದಕ್ಕೆ ವೈಡನ್ ಮಾಡ್ಕೊಂಡು ಹೋಗಿ, ಇಷ್ಟೆಲ್ಲ ರದ್ದಂತ ಆಗದೇ ಬೇಕಿಲ್ಲ. ಅಲ್ಲಿಂದ ಮುಂದಕ್ಕೆ ಈಗ ಹಾಸನ ಇದರಿಂದ ಬರುತ್ತೆ ನೀರು, ಯಾವುದು ಹೇಮಾವತಿಯಿಂದ ನೀರು ಬರುತ್ತೆ. ಗೋರೂರು ಡ್ಯಾಮಿಂದ ನೀರು ಇಲ್ಲಿಂದ ತನಕ ಹರಿಯೋದು ಇನ್ನು 5-10 ಕಿಲೋಮೀಟರ್ ಮುಂದೆ ಕರಿಯಲ್ವಾ ನೀರಷ್ಟು? ಸುಮ್ಮನೆ ಇದ್ರಾಗ ಹಠ ಮಾಡ್ತಕ್ಕಂಥದ್ದು ಅಷ್ಟೊಂದು ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ ಜಿಲ್ಲೆಯಲ್ಲಿ. ಯಾರು ಒತ್ತಾಯ ಮಾಡ್ತಾವ್ರೋ ಅವ್ರ ತೋಲೆ ಮಾತಾಡ್ತೀವಿ. ಇದೇ ವಿಚಾರನ ನಾನು ಸೀರಿಯಸ್ ಆಗಿ ಅವ್ರ ಮಾತಾಡ್ತಕ್ಕಂಥ. ಜಿಲ್ಲೆ ಕಾಂಗ್ರೆಸ್ ಶಾಸಕರು ಸಚಿವರು ಸೇರಿ ಡಿ ಕೆ ಶಿವಕುಮಾರ್ ಎದುರುಕೊಂಡು ಏನು ಮಾತಾಡ್ತಿಲ್ಲ. ಯಾರು ಎದುರ್ಕಂತಾರೆ ಸರ್? ಯಾರಿಂದ ಯಾರು ಜೀವನ ಮಾಡ್ತಾರೆ? ಇದು ನೀವು ಹುಟ್ಟಾಕಿ ಹೇಳೋದು. ಯಾರು ಎದುರ್ಕೊಳ್ಳಲ್ಲ ಇಲ್ಲಿ ಯಾರು ಎದುರ್ಕೊಳ್ಳೋ ಪ್ರಶ್ನೆ ಬರಲ್ಲ. ಎಲ್ಲರಿಗೂ ಅವರವರ ಅಸ್ತಿತ್ವ ಮತ್ತು ಅವರವರ ಪ್ರತಿನಿಧಿಸೋ ಕಾನ್ಸ್ಟಿಟ್ಯೂನ್ಸಿಯ ಹಿತ ಕಾಯ್ತಕ್ಕಂಥದ್ದು ಪ್ರತಿಯೊಬ್ಬನ ಜವಾಬ್ದಾರಿ. ನೋಡ್ತೀನಿ ನಾನು. ಅವ್ರಿಗೆ ಫೈನಲ್ ಆಗಿ ಅವ್ರಿಗೆ ತಿಳಿಸ್ಬೇಕಾಗೈತೆ. ಅವ್ರಿಗೆ ಫೈನಲ್ ಆಗಿ ತಿಳಿಸ್ಬಿಟ್ಟು ಆಮೇಲೆ ಮುಂದಿನ ನೀವು ಸರ್ಕಾರದ ಮಟ್ಟದಲ್ಲಿ ಮಾತಾಡಿದಿರಿ, ಬಟ್ ಫೀಲ್ಡ್ ಇಳಿಯುವಂಥದ್ದು ಅದು ಹೇಗೆ ಅಂತ ನೋಡ್ತೀನಿ ನಾನು. ಇನ್ನು ಸರ್, ಮುಂಚೆ 2 ವರ್ಷದಿಂದನೂ ಸರ್ಕಾರಕ್ಕೆ ಗೊತ್ತು ಇದಕ್ಕೆ ಗುಬ್ಬಿ MLA ವಾಸು ಅವ್ರದ್ದು ವಿರೋಧ ಇದೆ ಅಂತ ಹೇಳಿ. ನೀವು ಹಲವಾರು ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಆದ್ರೂ ಕೂಡ ನಿಮ್ದು ವಿರೋಧ ಇದೆ ಅಂತ ಇದ್ರೂ ಕೂಡ ಅವರು ಕಾಮಗಾರಿ ಮುಂದುವರಿಸಿದ್ದಾರೆ. ಈ ಹೋಗಿ ನೀವು ಮಾತಾಡಿದ ತಕ್ಷಣ ಏನಾದ್ರು ಬದಲಾಗಂತ ಸಾಧ್ಯತೆ ಏನಾದ್ರು ಕಾಳ ಉಳಿಸ್ತೀರಾ? ಇಲ್ಲ, ನಾನು ನಿನ್ನೆ ಕೂಡ ನಾನು ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ಗೆ ಎಲ್ಲರಿಗೂ ಹೇಳಿದ್ದೀನಿ. ಅವರು ಒಂದು ರೀತಿ ಯಾಕೆ ಕೆಲಸ ಮಾಡ್ತಾವ್ರೋ ಗೊತ್ತಿಲ್ಲ. ನಾನು ರಂಗನಾಥ್ ಅವ್ರಿಗೂ ಕೂಡ ಇದನ್ನು ಮನವರಿಕೆ ಮಾಡಿದ್ದೀನಿ. ಆಮೇಲೆ ಬಾಲು ಅವ್ರು ಕೂಡ, ಬಾಲಕೃಷ್ಣ ಅವರು ಕೂಡ ನಮ್ಮ ಮನೆಗೆ ಬಂದಿದ್ರು. ಅವಾಗಲೂ ಕೂಡ ಅವ್ರಿಗೆ ಹೇಳಿದ್ದೀನಿ, ಈಸಿಯಾಗಿ ಹೋಗುತ್ತೆ ಇದೆಲ್ಲ. ಉಗ್ರ ಹೋಗೋದು ಕೊಡ್ಲಿ ಆಗಿ ತಗೊಂತೀರಾ ಈಸಿಯಾಗಿ. ಈಗ ಗೊರೂರಿಂದ ನೀರು ಬರುತ್ತೆ ಇಲ್ಲಿಂದ ತಕನ ಅಂತಂದರೆ, ಇಲ್ಲಿಂದ 10 ಕಿಲೋಮೀಟ್ರ್ ಮುಂದೆ ಚಾನಲ್ ತಗೊಂಡೋಗಕ್ಕಾಗಲ್ವಾ? ಈಸಿಯಾಗಿ ತಗೊಂಡೋಗ್ಬೋದು. ಅದ್ಯಾಕೆ ಈ ವ್ಯರ್ಥ ಪ್ರಯತ್ನ ಮಾಡ್ತಾವ್ರೋ ಗೊತ್ತಿಲ್ಲ. ಇದನ್ನು ನಾನು ಪ್ರಾರಂಭದಿಂದಲೂ ಕೂಡ ಈ ವಿಚಾರ ವ್ಯಕ್ತಪಡಿಸ್ತಾ ಇದ್ದೀನಿ. ಅದು ಏನಕ್ಕೂ ಗೊತ್ತಿಲ್ಲ, ಹಠ ಮಾಡ್ದಂಗೆ ಇದೇ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಫೈನಲ್ ಆಗಿ ಮಾತಾಡ್ತೀನಿ. ಸರ್, ಅಲ್ಲಿನ ಜನ ಮಾತಾಡೋದು ವಾಸು ಅವರು ಬರೀ ಮಾತಲ್ಲಿ ಹೇಳಿದ್ರಾಗಲ್ಲ, ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನ, ರೈತರು. ಸರ್, ಅವ್ರು ಹೇಳ್ತಾರೆ, ಅವ್ರ ಅಭಿಪ್ರಾಯ ಅದ ಅವ್ರದ್ದು. ನಾವು ಒಂದು ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಪಕ್ಷದ ಬೈಂಡಿಂಗಿಗಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಅವೆಲ್ಲ ಆಂತರಿಕ ವಿಚಾರಗಳು. ಕೆಲವು ಕಡೆ ಬರೋಕ್ಕಾಗುತ್ತೆ, ಕೆಲವು ಕಡೆ ಬರೋಕ್ಕಾಗಲ್ಲ. ಅವರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ರೈತರು ಹೇಳ್ತಕ್ಕಂಥದ್ದು ಸಹಜವಾಗಿ ಅದು ಸರಿ ಅನಿಸುತ್ತೆ. ಯಾಕೆಂದರೆ ಬರಲಿ ಬಿಡ್ರಿ, ಎಲ್ಲ ಕೂತ್ಕೊಂಡು ಹೇಳೋದಲ್ಲ ಕಣ್ರಿ, ಸ್ಟೇಟ್ಮೆಂಟ್ ಕೊಡೋದಲ್ಲ ಕಣ್ರಿ, ಬರ್ಬೇಕು ಕಣ್ರಿ, ಇವೆಲ್ಲ ಸಹಜವಾಗಿ ಬರ್ತಕ್ಕಂಥವು. ಇವೆಲ್ಲ ಏನು ಮಾಡಲಿಕ್ಕಾಗಲ್ಲ.